ಮೂವಿ ಅಂತೂ ಸಖತ್ತಾಗಿತ್ತು. ಸಸ್ಪೆನ್ಸ್ ಫಸ್ಟ್ ಇಂದ ಲಾಸ್ಟ್ ಗಂಟ ಹಾಗೆ ಬಿಟ್ಟು ಮತ್ತೆ ಸಖತ್ತಾಗಿದೆ. ಆ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಇಂದ ಲಾಸ್ಟ್ ವರೆಗೂ. ನಾರ್ಗ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಫಸ್ಟ್ ಒನ್ ನೋಡಿದ್ಮೇಲೆ ಸೆಕೆಂಡ್ ನೋಡ್ಲೇಬೇಕು. ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು, ಥಿಯೇಟರ್ ಬಂದು ನೋಡಿ. ಚೆನ್ನಾಗಿದೆ ಫಿಲಮ್. ಇಂಟ್ರೋಲ್ ಬ್ಲಾಕ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಕ್ಕತ್ತಾಗಿದೆ ಮೂವಿ. ಒಂದು ಬನ್ನಿ ನೋಡಿ ಎಲ್ಲರೂ. ಚೆನ್ನಾಗಿದೆ, ಸ್ಟೋರಿ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಫಾರ್ ಪಾರ್ಟ್ 2 ಸಿನಿಮಾ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಯಾವುದೇ ವಲ್ಗಾರಿಟಿ ಏನಿಲ್ಲ. ಫ್ಯಾಮಿಲಿ ಆಡಿಯನ್ಸ್, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಸೊ ಪಾರ್ಟ್ 1 ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸರ್ ಸಾಯಿ ಕುಮಾರ್ ಅವರ ಆಕ್ಟಿಂಗ್ ಮತ್ತೆ ಅರುಣ್ ಸಾಗರ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅರುಣ್ ಸಾಗರ್ ಎಲ್ಲೂ ಬೋರ್ ಮಾಡಕ್ ಬಿಡಲ್ಲ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ರಿಯಲಿ ಎಕ್ಸ್ಪೆಕ್ಟ್. ಮಮ್ಮಿ ಅಣ್ಣ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಸಾಂಗ್ ಫಸ್ಟ್ ಸಾಂಗ್ ಬಂತಲ್ಲ ಅದು ಚೆನ್ನಾಗಿದೆ, ಬಟ್ ಮೇನ್ ಸ್ಟೋರಿ ಇಸ್ ವೆರಿ ಗುಡ್. ನಂಗೆ ಮೇನ್ ಸಾಯಿ ಕುಮಾರ್ ಸರ್ದು ಮತ್ತೆ ಅರುಣ್ ಸಾಗರ್ ಅವರ ಆಕ್ಟಿಂಗ್ ಇಷ್ಟ ಆಯ್ತು. ಥ್ಯಾಂಕ್ ಯು. ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತು. ಅದ್ರಲ್ಲೂ ನೋಡ್ತಾ ಇದ್ರೆ ಆ ಫೈಟಿಂಗ್ ಆಗಲಿ, ಸಸ್ಪೆನ್ಸ್ ಆಗಲಿ, ಆ ಫ್ರೆಂಡ್ಸ್ ಎಲ್ಲ ಇದ್ದಾಗಲಿ ಅಮೇಜಿಂಗ್. ಇದು ನಾವು ನೋಡೋಕ್ಕಿಂತ ಮುಂಚೆ ಎಲ್ಲ ಫ್ಯಾಮಿಲಿಗೆ ತೋರಿಸಿ ಹೋಗಿ ಫ್ಯಾಮಿಲಿ ಥಿಯೇಟರ್ ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ. ಅದು ಹೇಳಕ್ಕಿಂತ ತಿಲ್ಲೋ ಮಜಾ. ವಿಗ್ರಹಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ತಿಲ್ಲಾಗಿದ್ದು ಅಂದ್ರೆ ಹೇಳಕ್ಕಾಗಲ್ಲ. ಅಮೇಜಿಂಗ್ ಮಸ್ತ್ ಆಗಿತ್ತು, ಮಳೆ ಕೊಟ್ಟಿತ್ತು, ಗಿಚ್ಚಿ ವಂಡರ್ಫುಲ್. ಲವ್ ಯು ಫ್ರೆಂಡ್, ಲವ್ ಯು. ಬನ್ನಿ ನಮ್ಮ ನೆಕ್ಸ್ಟ್ ಮೇಡಮ್ ರಿವ್ಯೂ ನಮಗಿಂತ ಮೇಡಮ್ ಎಲ್ಲರೂ ಅಷ್ಟೇ ಮೇಡಮ್ ಹೇಳ್ತಾರೆ ಬನ್ನಿ. ತುಂಬಾ ಚೆನ್ನಾಗಿತ್ತು. ಸಸ್ಪೆನ್ಸ್ ನನಗೆ ಇಷ್ಟ ಆಗಿದೆ. ಅದರಲ್ಲಿ ಸಸ್ಪೆನ್ಸ್ ಮೇನ್ ಆಗಿ ಏನಾಗುತ್ತೆ ಅಟೆನ್ಷನ್ ಆಡಿಯನ್ಸ್ಗೆ ಆ ಕಡೆ ಈ ಕಡೆ ಇರಲಿಲ್ಲ. ಆಡಿಯನ್ಸ್ ಮೇನ್ ಆಗಿ ಅಷ್ಟು ನಾವು ಮುಂದೇನಾಗುತ್ತೆ ಲಾಸ್ಟ್ ಹಿಂಗಾಗುತ್ತಾ ನಾವು ಹೀರೋ ಹಾಕ್ಸುತ್ತಾ ಮುಗಿತಲ್ಲ ಸಿನಿಮಾ ಹೀರೋ ಹಾಕ್ಸಾಯ್ತು. ಮತ್ತೆ ಅದ್ರಲ್ಲಿ ಮೇಲೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಜನ ಇದಕ್ಕೆ ಒಳ್ಳೆ ಸಿನಿಮಾ ಎಲ್ಲ ಬಂದು ನೋಡ್ಬೇಕು. ಇಲ್ಲಿ ಗೆಲ್ಸಕ್ಕಾಗಿಲ್ಲ ಅಂದ್ರು ಇಂಟ್ರೆಸ್ಟ್ ಆಗಿತ್ತು. ದರ್ಶನ್ ಫ್ಯಾನ್ ಆಗಿ ಆ ಸಾಂಗ್ ನೋಡಕ್ ತುಂಬಾ ಸಂತೋಷ ಆಯ್ತು. ಟೋಟಲಿ ಚೆನ್ನಾಗಿ ಬಂದಿದೆ. ಮೂವಿ ತುಂಬಾ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ. ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ಶಶಿಧರ್ ಅವರು ತುಂಬಾ ಚೆನ್ನಾಗಿ ಬರೆದು ಡೈರೆಕ್ಟ್ ಮಾಡಿದ್ದಾರೆ. ಬಟ್ ನೋಡೋಣ, ಒಳ್ಳೆ ಇಂಟ್ರೆಸ್ಟ್ ಆಗಿತ್ತು, ಚೆನ್ನಾಗಿತ್ತು. ಸರ್ ನನ್ನ ಕೆಲಸ ಇಲ್ಲಿ ಮುಗೀತು. ಸೊ ಇಲ್ಲಿವರೆಗೂ ಮಾತಾಡ್ಕೊಂಡೇ ಬಂದಿದ್ದೀನಿ. ಇನ್ನು ಜನ ಮಾತಾಡ್ಬೇಕು. ಸೊ ಈಗ ಮೀಡಿಯಾ ಪ್ರೀಮಿಯರ್ ನಾವೇನು ಕೊಟ್ಟಿದ್ದೀವಿ, ಸೊ ನನ್ನ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಲೈಕ್ ಡಿಜಿಟಲ್ ಮೀಡಿಯಾ ಕಿವಿಗೆ ಈಗ ನಾಗೇಂದ್ರ ಸರ್ ಅಷ್ಟು ಎಕ್ಸ್ಪೀರಿಯನ್ಸ್ಡು. ಅವ್ರು ಬಂದ್ಬಿಟ್ಟು ಸೆಲ್ಯೂಟ್ ಅವ್ರು ತಪ್ಕೊಂತಾರೆ. ಸಿ ದಟ್ ಮೇಡ್ ಮಿ ವೆರಿ ಎಮೋಷ್ನಲ್. ಎಂಡ್ ಆಫ್ ದ ಡೇ ಇದೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಸರ್, ನನ್ನ ಮೀಡಿಯಾ ನನ್ನ ಇಂಡಸ್ಟ್ರಿಲಿ ಇರೋರು ಇವರಲ್ಲ. ಸೊ ಒಳ್ಳೇದಾಗಲಿ ಅಂತ ಬಯಸ್ತಾರೆ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಜನ ಕೈ ಹಿಡ್ದು ಮೇಲೆ ಎತ್ತಿದ್ರು ಸೈ, ಇಲ್ಲ ನೀನು ಸರಿ ಇಲ್ಲ ನೀನು ಹೋಗು ಅಂದರೂ ಸೈ. ಎಂಡ್ ಆಫ್ ದ ಡೇ ಜನಕ್ಕೆ ಬಿಟ್ಟಿದ್ದೀನಿ ಸರ್. ನಾನು ಹೇಳೋದು ಒಂದ್ಸತಿ ಟ್ರೇಲರ್ ನೋಡಿ. ಈಗಲೂ ಟೈಮ್ ಕಾಲ ಮಿಂಚಿಲ್ಲ. ಟ್ರೇಲರ್ ನೋಡಿ, ಇಷ್ಟ ಆದರೆ ಸಿನಿಮಾಗೆ ಬನ್ನಿ ಸರ್. ಟ್ರೇಲರಲ್ಲಿ ಏನಿದೆ ಅದು ಸಿನಿಮಾಲಿ ಇದೆ ಸರ್. ಇಷ್ಟ ಆಗಿಲ್ವಾ ಸಿನಿಮಾ ನೋಡಿದ್ಮೇಲೆ ಫೋನ್ ಮಾಡಿ ಬೈಯಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ ಸರ್. ನಾನು ಅವತ್ತು ಇವೆಂಟಲ್ಲಿ ನನ್ನ ನಂಬರ್ ಹೇಳಿದ್ದೆ, ಇವತ್ತು ಹೇಳ್ತೀನಿ. 9902066668. ದಿಸ್ ಇಸ್ ಮೈ ನಂಬರ್. ಸೊ ಇಷ್ಟ ಆಗಿಲ್ಲ ಅಂದರೆ ಯು ಹ್ಯಾವ್ ಆಲ್ ದ ಅಥಾರಿಟಿ ಟು ಕಾಲ್ ಮೀ ಆ್ಯಂಡ್ ಸ್ಕೋಲ್ಡ್ ಸರ್. ಒಂದೇ ಹೇಳ್ತೀನಿ, ಒಂದ್ಸತಿ ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಬ್ಬನ ಕರ್ಕೊಂಡು ಹೋಗಿ. ಇಟ್ಸ್ ಅ ರಿಕ್ವೆಸ್ಟ್. ನನ್ನಂತ ಒಬ್ಬ ಬಂದ್ರೆ ಇನ್ನು 100 ಜನ ಪ್ರೊಡ್ಯೂಸರ್ಸ್ ಬರ್ತಾರೆ. 100 ಜನ ಪ್ರೊಡ್ಯೂಸರ್ಸ್ ಬಂದ್ರೆ ಇಂಡಸ್ಟ್ರಿ ಬೆಳೀತಾರೆ. ಸರ್ ಅದು ಜನಕ್ಕೆಲ್ಲ ಬಿಟ್ಟಿದ್ದೀನಿ ಸರ್. ಅಂದ್ರೆ ನೀವು ನೋಡಿರ್ಬೋದು ಕ್ಲೈಮ್ಯಾಕ್ಸ್ ಅಲ್ಲಿ ವಿ ಹ್ಯಾವ್ ಕೆಪ್ಟ್, ಅಂದ್ರೆ ಸುಮ್ಮನೆ ಏನೋ ಒಂದು ಶಾರ್ಟ್ ಹಾಕ್ಬಿಟ್ಟು ಪಾರ್ಟ್ 2 ಅಂತ ಮಾಡಿಲ್ಲ. ವಿ ಹ್ಯಾವ್ ಕೆಪ್ಟ್ ಕಂಪ್ಲೀಟ್ ಸೀಕ್ವೆಲ್ ತರನೇ ಒಂದು ಕೊಟ್ಟು ವಾಟ್ ವಿಲ್ ಬಿ ದ ಪಾರ್ಟ್ 2 ಅನ್ನೋದನ್ನ ನಾವು ತೋರಿಸಿದೀವಿ. ಸೊ ಜನಕ್ಕಿದೆ, ಅವ್ರಿಗೆ ಇಷ್ಟ ಇದ್ರೆ ಪಾರ್ಟ್ 2 ನೋಡ್ಬೇಕು ಅಂತ ವಿಲ್ ಡೂ ಅ ಪಾರ್ಟ್ 2. ಇಲ್ಲಾದ್ರೂ ನೀನ್ ಸಾಕು ಬೇರೆ ಕತೆ ಹೇಳು ಅಂತಂದ್ರೆ ಬೇರೆ ಕತೆ ಹೇಳಕ್ ರೆಡಿ ಇದೆ.